Hello everyone, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸ್. ಗುರುತ್ವ ಪಾಠದ 11ನೇ ಪ್ರಶ್ನೆ. ಸ್ಕೈ ಡೈವಿಂಗ್ ಸ್ವತಂತ್ರ ಪತನಕ್ಕೆ ಉದಾಹರಣೆ ಎಂದು ಪರಿಗಣಿಸಬಹುದೇ? ಸ್ಕೈ ಡೈವಿಂಗ್ ಗೊತ್ತಿದೆ ಅಲ್ಲ, ಈ ತರ. ಸರಿ, ಹಾಗಿದ್ರೆ ಸ್ಕೈ ಡೈವಿಂಗ್ ಅನ್ನ ಸ್ವತಂತ್ರ ಪತನಕ್ಕೆ ಉದಾಹರಣೆ ಅಂತ ಪರಿಗಣಿಸಬಹುದೇ ಅಂತ ಕೇಳಿದ್ದಾರೆ. ಸ್ವತಂತ್ರ ಪತನ ಅಂದ್ರೇನು? ಸ್ವತಂತ್ರ ಪತನ ಅಂದ್ರೆ ನೀವು ಯಾವುದೇ ಒಂದು ವಸ್ತುವನ್ನ ಮೇಲೆ ಕೆಸಿದ್ರಿ ಅಂದ್ರೆ ಏನಾಗ್ತದೆ? ಕೆಳಗೆ ಬರ್ತದೆ ಅಲ್ವಾ? ಯಾರು ಅದನ್ನ ಜಗ್ತಾ ಇದ್ದಾರೆ? ಭೂಮಿ. ಭೂಮಿಯ ಆಕರ್ಷಣ ಬಲ, ಅದನ್ನ ಏನಂತ ಕರಿತೀವಿ? ಗುರುತ್ವಾಕರ್ಷಣ ಬಲ ಅಂತ ಹೇಳ್ತೀವಿ. ನಾವು ಯಾವುದೇ ವಸ್ತುವನ್ನ ಮೇಲೆಸಿದ್ರೆ ಅದು ಕೆಳಗೆ ಬಂದ್ಬಿಡ್ತದೆ. ಹೀಗೆ ಗುರುತ್ವಾಕರ್ಷಣೆಗೆ ಒಳಪಟ್ಟು ವಸ್ತು ಭೂಮಿಯ ಕಡೆಗೆ ಬೀಳುವುದನ್ನ ಏನಂತ ಕರೀತಾರೆ? ಸ್ವತಂತ್ರ ಪತನ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಭೂಮಿಯ ಗುರುತ್ವಾಕರ್ಷಣೆಯೇ ಮೂಲವಾಗಿರ್ತದೆ, ಉಳಿದಿದ್ದೆಲ್ಲ ನಗಣ್ಯವಾಗಿಬಿಡ್ತದೆ. ಅದನ್ನ ಸ್ವತಂತ್ರ ಪತನ ಅಂತ ಕರಿತೀವಿ. ಹಾಗಿದ್ರೆ ಸ್ಕೈ ಡೈವಿಂಗ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆಕಾಶದಲ್ಲಿ ಹಾರ್ತಾರೆ ಅಲ್ವಾ? ಹಾರಿ ಯಾವ ಕಡೆ ಬರ್ತಾರೆ? ಭೂಮಿ ಕಡೆ ಬರ್ತಾ ಇರ್ತಾರೆ. ಇಲ್ಲಿ ವಾಯು ಪ್ರತಿರೋಧ ಇದೆ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹಾರಿದಾಗ ಅಷ್ಟೊಂದು ವಾಯು ಪ್ರತಿರೋಧ ಇರೋದಿಲ್ಲ. ಆ ಟೈಮಲ್ಲಿ ನಾವು ಅದನ್ನ ಸ್ವತಂತ್ರ ಪತನಕ್ಕೆ ಉದಾಹರಣೆ ಅಂತ ಕನ್ಸಿಡರ್ ಮಾಡಬಹುದು. ಹೌದು ಅಂತ ಹೇಳ್ತಾರೆ. ಸ್ಕೈ ಡೈವಿಂಗ್ ಸ್ವತಂತ್ರ ಪತನಕ್ಕೆ ಉದಾಹರಣೆ ಎಂದು ಪರಿಗಣಿಸಬಹುದೇ? ಹೌದು, ಪರಿಗಣಿಸಬಹುದು. ಈ ಸ್ವತಂತ್ರ ಪತನ ಅಂದ್ರೆ ನೀವು ಬಾಲ್ ಅನ್ನ ಮೇಲೆಸಿದ್ರೆ ಕೆಳಗೆ ಬರ್ತದೆ, ಅಥವಾ ಹಣ್ಣು ಮರದಿಂದ ಎಲ್ಲಿ ಬರ್ತದೆ? ಕೆಳಗೆ ಬಂದು ಬಿಡ್ತದೆ. ಇದೆಲ್ಲ ಸ್ವತಂತ್ರ ಪತನಕ್ಕೆ ನಾವು ಉದಾಹರಣೆಯನ್ನಾಗಿ ಕೊಡಬಹುದು. ಮೇನ್ ಆಗಿ ಇಲ್ಲಿ ಗುರುತ್ವಾಕರ್ಷಣ ಬಲನೇ ಆಕ್ಟ್ ಆಗ್ತಾ ಇರುವಂತದ್ದು. ಅದರ ಅಡಿಗೆ ಒಳಪಟ್ಟು ಏನ್ ಬೀಳ್ತದಲ್ಲ ಭೂಮಿ ಕಡೆಗೆ ಬಂದು, ಅದನ್ನ ಸ್ವತಂತ್ರ ಪತನ ಅಂತ ಕರಿತೀವಿ. ಥ್ಯಾಂಕ್ ಯು.